ನಮಸ್ತೆ ವೀಕ್ಷಕರೇ, ನಾನಿವತ್ತು ಸಿಂಪಲ್ ಶಾರ್ಟ್ ಕುರ್ತಾನ ಹೆಂಗೆ ಅಳತೆ ತಗೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ನಾನು ಹಿಂದೆ ನಿಮಗೆ ಮಾಮೂಲಿ ಟಾಪ್ದು ಅಳತೆ ತಗೊಳ್ಳೋದನ್ನ ತೋರಿಸಿದ್ನಲ್ಲ, ಸ್ವಲ್ಪ ಆ ರೀತಿನೇ ಬರುತ್ತೆ. ಅದ್ರದ್ದು ನಾನು ಇವಾಗ ಲಿಂಕ್ನ ಶೇರ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಹಿಂದಿನ ವಿಡಿಯೋ ಲಿಂಕ್ನು ನಾನು ಇದರಲ್ಲಿ ನೋಡ್ಬೋದು. ನೋಡಿ, ಇದೆ ಅಳತೆ ಹೆಂಗೆ ತಗೊಳ್ಳೋದು ಅಂದರೆ, ನೋಡಿ, ಫಸ್ಟು ಇಲ್ಲಿಂದ ಪೂರ್ತಿ ಉದ್ದ ಅಂದರೆ ಇಷ್ಟು ಉದ್ದನ ತಗೋಬೇಕು. ಅಂದರೆ ಆ ಟಾಪ್ಗಳಷ್ಟು ಉದ್ದ ಬರಲ್ಲ, ಸ್ವಲ್ಪ ಶಾರ್ಟ್ ಬರುತ್ತೆ. ನೋಡಿ, ಇದು 76 ಇದೆ, ಅದಕ್ಕೆ +4 ಸೇರಿಸ್ಕೋಬೇಕು. ಇಲ್ಲಿ ಫೋಲ್ಡಿಂಗು ಮತ್ತು ಮೇಲ್ಗಡೆ ಜಾಯ್ನಿಂಗ್ ಬರುತ್ತಲ್ಲ, ಅದಕ್ಕೆ. ಅದಾದಮೇಲೆ ನೆಕ್ಸ್ಟು ವೇಸ್ಟ್ ಉದ್ದ ಅಂದರೆ ನೋಡಿ, ಇಲ್ಲಿ ಶೇಪ್ ಬರುತ್ತಲ್ಲ, ಸೊಂಟ ಶೇಪ್ ಇಲ್ಲಿ ಬರುತ್ತಲ್ಲ, ಈ ಶೇಪ್ ಕರೆಕ್ಟಾಗಿ ತಗೋಬೇಕು. ನೋಡಿ, ಇಲ್ಲಿ ಸಣ್ಣ ಬಂದು ಇಲ್ಲಿಂದ ದೊಡ್ಡದಾಗ್ತಿದೆ, ಇಲ್ಲಿಗೆ ಹಿಂಗೆ ನೇರ ನೋಡ್ಕೊಳ್ಳಿ. ಹಿಂಗೆ ಸೊ ಇಲ್ಲಿಗೆ 35 ಬರ್ತಿದೆ. 35ಕ್ಕೆ +1 ಮೇಲ್ಗಡೆ ಜಾಯ್ನಿಂಗ್ ಹೋಗತ್ತಲ್ಲ, ಅದಕ್ಕೆ +1, ಅಲ್ಲಿಗೆ 36 ತಗೋಬೇಕು ನೀವು. ಅದಾದಮೇಲೆ ಇದು ಬಗಲ್ ಲೆಂತ್ ಅಂದರೆ ಈ ಕಂಕ್ಲ ಅಳತೆ. ಈ ಕಂಕ್ಲ ಅಳತೆ ಏನು ಅಂದರೆ, ನೋಡಿ, ಇಲ್ಲಿಂದ ಹಿಂಗೆ ತಗೊಂಡು ಇಲ್ಲಿ ಈ ಜಾಯಿನ್ ಇದೆಯಲ್ಲ, ಈ ಜಾಯಿನಿಗೆ ಕರೆಕ್ಟಾಗಿ ನೇರ ನೋಡ್ಕೋಬೇಕು. 15 ಇದೆ, +2 ಅಂದರೆ 17 ತಗೋಬೇಕು. ಈಗ ನೀವು ಕಂಕ್ಲು ಅಂದರೆ ಈ ಬಗಲ್ ಇದೆಯಲ್ಲ, ಇದನ್ನ ಎಲ್ಲಿಗೆ ಮಾರ್ಕ್ ಮಾಡ್ತೀರಾ ಅಲ್ಲಿಂದ ಹಿಂಗೆ ಅಡ್ಡಡ್ಡ ಎದೆ ಸುತ್ತಳತೆ ತಗೋಬೇಕು. ಇಲ್ಲಿ ನೋಡಿ, ಇದು 41 ಬರುತ್ತೆ. ಅದರಲ್ಲಿ ಅರ್ಧ ಅಂದರೆ ಇದು 2 ಫೋಲ್ಡ್ ಇಟ್ಟಿದ್ದೀನಿ, ನಾವು ಬಟ್ಟೆನ 4 ಫೋಲ್ಡ್ ಇರೋದ್ರಿಂದ ಇದರಲ್ಲಿ ಅರ್ಧ ತಗೋಬೇಕು. ಈಗ 41ರಲ್ಲಿ ಅರ್ಧ ಅಂದರೆ 20.5 +4 ಹೊಲಿಗೆಗೆ ಅಂದರೆ 24.5 ತಗೋಬೇಕು. ನೆಕ್ಸ್ಟ್ ಭುಜ. ನೋಡಿ, ಭುಜನ ಇಲ್ಲಿ ಈ ಎಡ್ಜಿಂದ ಈ ಎಡ್ಜ್ ತನಕ ತಗೋಬೇಕು. ಇದು ಸ್ಲೀವ್ಲೆಸ್ ಇರೋದ್ರಿಂದ ಈ ರೀತಿ ಬರುತ್ತೆ. ಸ್ಲೀವ್ಸ್ ಇದ್ರೆ ಬರೀ ಸ್ಲೀವ್ಸ್ ಜಾಯಿನ್ ಬರುತ್ತಲ್ಲ, ಇಲ್ಲಿ ಈ ಸ್ಲೀವ್ಸ್ ಜಾಯಿನ್ ಇಂದ ಈ ಸ್ಲೀವ್ಸ್ ಜಾಯಿನ್ ತನಕ ತಗೋಬೇಕು. ನೋಡಿ, ಇದು 38 ಬರ್ತಾ ಇದೆ. ಈ 38 ಅಲ್ಲಿ ಅರ್ಧ ತಗೋಬೇಕು ಅಂತಂದ್ರೆ 19 ಆಗುತ್ತೆ. +1 ಅಲ್ಲಿಗೆ 20. ಆ 20ನ ಭುಜ ಅಂತ ತಗೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಭುಜದ ಅಗಲ ಅಂದ್ರೆ ಒಂದು ಭಾಗದ್ದು, ಈ ಕಡೆ ಮತ್ತೆ ಈ ಕಡೆ ಇರುತ್ತಲ್ಲ, ಒಂದು ಭಾಗದ ಮಾತ್ರ ಅಳತೆ ತಗೋಬೇಕು. ಈಗ ನೋಡಿ, ಇದನ್ನ ಅಳತೆ ಮಾಡಿದಾಗ ಇದು 10 ಬಂತು. ಈ 10ಕ್ಕೆ +2 ಸೇರಿಸ್ಬೇಕು, ಅಲ್ಲಿಗೆ 12 ಆಯ್ತು. ನಾವು ಭುಜದ ಅಗಲನ 12 ಅಂತ ತಗೋಬೇಕು. ಆಮೇಲೆ ನೆಕ್ಕು. ನೋಡಿ, ಮುಂದಿನ ನೆಕ್ನ ಹಿಂಗೆ ಕರೆಕ್ಟಾಗಿ ಜಾಯಿನ್ ಇಂದ ಇಲ್ಲಿ ಮಧ್ಯಭಾಗ, ನೆಕ್ಕಿನ ಮಧ್ಯಭಾಗಕ್ಕೆ ಹಿಂಗೆ ತಗೋಬೇಕು. ಇದು 15.5 ಬಂದಿದೆ, ಅಷ್ಟೇ ತಗೋಬೇಕು. ಈಗ ಹಿಂಭಾಗದ್ದು ಅಷ್ಟೇ ನಾನು ಸೇಮೇ ಇಟ್ಟಿದ್ದೀನಿ, ಅಂದರೆ ನೆಕ್ ಚೇಂಜ್ ಇದೆ, ಹಿಂಭಾಗ ರೌಂಡ್ ಇದೆ, ಮುಂಭಾಗ ಈ ಶೇಪ್ ಇದೆ. ಅದರಿಂದ ಎರಡನ್ನೂ ನಾನು ಒಂದೇ ಇಟ್ಟಿರೋದ್ರಿಂದ 2 15.5 ಇದೆ. ಅದಾದ್ಮೇಲೆ ಈಗ ಕೆಳಗಡೆ ನಮಗೆ ಇದು ಅಗಲ, ಕೆಲವ್ರು ಅಗಲ ಇಷ್ಟಪಡ್ತಾರೆ ಕೆಳಭಾಗದಲ್ಲಿ, ಕೆಲವ್ರು ಬೇಡ ಸ್ಟ್ರೈಟ್ ಕಟ್ಟೆ ಇರಲಿ ಅಂತಂತಾರೆ. ನಾನು ತುಂಬಾ ಅಗಲ ತಗೊಂಡಿಲ್ಲ ಮತ್ತೆ ಸ್ಟ್ರೈಟ್ ತಗೊಂಡಿಲ್ಲ, ಸ್ವಲ್ಪ ಅಗಲ ತಗೊಂಡಿದ್ದೀನಿ, ಮೇಲ್ಗಡೆಗಿಂತ ಸ್ವಲ್ಪ ಅಗಲ ತಗೊಂಡಿದ್ದೀನಿ. ಅವಾಗ ಈ ಅಳತೆ ಬೇಕು ಅಂದಾಗ ನೀವು ಇದನ್ನು ಅಳತೆ ಮಾಡ್ಕೋಬೇಕು. ನೋಡಿ, ಇದು 51 ಇದೆ, ಇದ್ರಲ್ಲಿ ಹಾಫ್ ಅಂದ್ರೆ 25.5 ಪ್ಲಸ್ ಸ್ಲಿಟ್ಗೊಂದು 3, ಅಲ್ಲಿಗೆ 5.5 +1 3 ಅಂದ್ರೆ 28 ಅಥವಾ 29 ತಗೊಳ್ಳಿ. ನಾನು ಇವಾಗ ತಗೊಂಡ್ ಮೆಜರ್ಮೆಂಟ್ ಎಲ್ಲ ಸೆಂಟಿಮೀಟರ್ ನಲ್ಲಿ ತಗೊಂಡಿರೋದು. ಮತ್ತೆ ಇದು ಸ್ಲೀವ್ಲೆಸ್ ಕುರ್ತಾ ಆಗಿರೋದ್ರಿಂದ ಇದಕ್ಕೆ ಸ್ಲೀವ್ಸ್ ಅವಶ್ಯಕತೆ ಇಲ್ಲ. ಈ ಸಿಂಪಲ್ ಕುರ್ತಕ್ಕೆ ನಾನು ಈಗ ತೋರಿಸಿದ ಅಷ್ಟು ಅಳತೆನೂ ನೀವು ತಗೋಬೇಕು. ಇವಾಗ ಆ ಅಳತೆ ಪ್ರಕಾರ ಬಟ್ಟೆಲಿ ಮಾರ್ಕ್ ಮಾಡಿ ಮತ್ತೆ ಕಟ್ ಮಾಡೋದು ಹೆಂಗೆ ಅನ್ನೋದನ್ನ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಈ ಬಟ್ಟೆನ ಈಗ ಕೆಳಗಿನ ಅಳತೆ 26 ಇತ್ತು, +3 ಸೇರಿಸಿದ್ರೆ 29 ಆಯ್ತು. ಆ 29 ಸೆಂಟಿಮೀಟರ್ ಅಳತೆಗೆ ಈ ರೀತಿ 4 ಫೋಲ್ಡ್ ಬಟ್ಟೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ 4 ಫೋಲ್ಡ್ ಬಟ್ಟೆ ಇಟ್ಟಿದ್ದೀನಿ. ಈಗ ಮಾರ್ಕಿಂಗ್ ನೋಡಿ, ನಾನೀಗ ಪೂರ್ತಿ ಉದ್ದನ ತಗೋತಿದ್ದೀನಿ. ಇಲ್ಲಿ ಸ್ವಲ್ಪ ಖಾಲಿ ಬಟ್ಟೆ ಇರೋದ್ರಿಂದ ನಾನು ಇಲ್ಲಿ ಇಷ್ಟು ಬಿಟ್ಟು ಈ ಡಿಸೈನಿನ ಮುಂದಕ್ಕೆ ಉದ್ದನ ತಗೊಳ್ತಾ ಇದ್ದೀನಿ. ನೋಡಿ, ಅದು ಪೂರ್ತಿ ಉದ್ದ 76 + 4 80 ಇದೆ. ಆ 80ನ್ನ ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ವೇಸ್ಟ್ ಉದ್ದ 35 + 1 ಅಂದ್ರೆ 36 ಆಯ್ತು. ಹಿಂಗೇನೆ ಪೂರ್ತಿ ಉದ್ದಕ್ಕೆ ಹೆಂಗೆ ಇಟ್ಕೊಂಡಿದೀವಿ ಅದೇ ರೀತಿ ಇಟ್ಕೊಂಡು ಇಲ್ಲಿ 36ನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿಗೆ. ಆಮೇಲೆ ಸೇಮ್ ಹಾಗೆ ಇಟ್ಕೊಂಡು ಕಂಕ್ಲ ಅಳತೆನ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಕಂಕ್ಲ ಎಷ್ಟಿದೆ? 15 + 2 17 ಇದೆ. ಸೊ ನೋಡಿ, ಇಲ್ಲಿಗೆ 17ಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಕಂಕ್ಲಿ ನಾನು ಎಲ್ಲಿ ಮಾರ್ಕ್ ಮಾಡಿದೆ ಅಲ್ಲಿಂದ
ಅಡ್ಡಡ್ಡ ಎದೆ ಸುತ್ತಳತೆನ ಮಾರ್ಕ್ ಮಾಡಬೇಕು. ಎದೆ ಸುತ್ತಳತೆ 20.5 ಪ್ಲಸ್ 4 24.5 ತಗೋಬೇಕು. ಅದನ್ನ ಇಲ್ಲಿ ತಗೋತಾ ಇದ್ದೀನಿ. 24.5ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಕಂಕ್ಲ ಹತ್ರ 24.5 ಇದ್ದಂಗೆನೆ ಇಲ್ಲಿ ವೇಸ್ಟ್ ಉದ್ದದ ಹತ್ರನೂ ನಿಮ್ಗೆ ಅಷ್ಟೇ ಇರುತ್ತೆ, ಅಲ್ಲೇನು ನಿಮ್ಗೆ ಜಾಸ್ತಿ ಆಗಲ್ಲ. ಈಗ ಇದನ್ನ ಹಿಂಗೆ ಬಾಕ್ಸ್ ತರ ಮಾಡ್ಕೊಂಬಿಡಿ. ಇದಿಷ್ಟು ನೋಡಿ, ಈ ರೀತಿ ಬಾಕ್ಸ್ ತರ ಮಾಡ್ಕೋಬೇಕು. ಅದಾದ್ಮೇಲೆ ನೋಡಿ, ಈ ವೇಸ್ಟ್ ಉದ್ದ ಇರುತ್ತಲ್ಲ, ಇಲ್ಲಿ ಈ ಕಡೆ ಸೈಡಲ್ಲಿ ಒಳಗಡೆ 1.5 ಸೆಂಟಿಮೀಟ್ರು ಒಳಕ್ಕೆ ಹಿಂಗೆ ಮಾರ್ಕ್ ಮಾಡ್ಕೋಬೇಕು. ಇದು ಸೊಂಟದ ಶೇಪ್ಗೆ. ಇದು ಎಲ್ಲರಿಗೂ ಒಂದೇ ಅಳತೆ, 1.5 ಸೆಂಟಿಮೀಟ್ರು. ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಯಾರಿಗೆ ಆದ್ರೂ ಆ ಸೊಂಟದ ಶೇಪ್ಗೆ ಅದು ಒಂದೇ ಅಳತೆ ಬರುತ್ತೆ, 1.5 ಸೆಂಟಿಮೀಟ್ರೇ ತಗೋಬೇಕು. ಆಮೇಲೆ ನೆಕ್ಸ್ಟ್ ನೋಡಿ, ಇದನ್ನ ಇಲ್ಲಿಂದ ಹಿಂಗೆ ಕ್ರಾಸ್ ಆಗಿ ಜಾಯಿನ್ ಮಾಡ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪೂರ್ತಿ ಉದ್ದ ಮಾರ್ಕ್ ಮಾಡಿದೀನಲ್ಲ, ಅಲ್ಲಿಂದ ಕೆಳಗಿನ ಸುತ್ತಳತೆನ ಮಾರ್ಕ್ ಮಾಡಬೇಕು. ನಾನು ಆವಾಗಲೇ ಹೇಳ್ದಂಗೆ 26ಕ್ಕೆ 3 ಸೇರಿಸಿದ್ರೆ ನೋಡಿ 29 ಕರೆಕ್ಟಾಗಿ ಇಟ್ಟಿದ್ದೀನಿ. ಸೊ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಗೆರೆನ ಇಲ್ಲಿಗೆ ಜಾಯಿನ್ ಮಾಡಬೇಕು. ಈ ರೀತಿ ಜಾಯಿನ್ ಮಾಡಬೇಕು ಹಿಂಗೆ. ಇದಿಷ್ಟಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಭಾಗನ ಮಾಡಬೇಕು. ನೋಡಿ, ನೆಕ್ಸ್ಟ್ ಭುಜನ ಮಾರ್ಕ್ ಮಾಡಬೇಕು. ಮೇಲ್ಭಾಗದಲ್ಲಿ ನೋಡಿ, ಭುಜ 19 ಇದೆ, ಪ್ಲಸ್ 1 ಅಂದರೆ 20. 20 ಇಲ್ಲಿಂಗ್ ಮಾರ್ಕ್ ಮಾಡಿ ಇದನ್ನ ಈ ಕೆಳಗಡೆ ಗೆರೆಗೆ ಹಿಂಗೆ ಜಾಯಿನ್ ಮಾಡ್ಕೊಳ್ಳಿ ಹಿಂಗೆ. ಆಮೇಲೆ ನೆಕ್ಸ್ಟ್ ಭುಜದ ಅಗಲ. ಈಗ ಭುಜದ ಅಗಲ 10 ಇದೆ, ಪ್ಲಸ್ 2 ಸೇರಿಸಿದ್ರೆ 12 ಆಯಿತು. ಆ 12ನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಭುಜನ ಹಿಂಗೆ ಫುಲ್ ಈ ಭುಜಕ್ಕೆ ಹಿಂಗೆ ಗೆರೆ ಹಾಕ್ಬಿಡಿ ಹಿಂಗೆ. ಅಲ್ಲಿಂದ ನೋಡಿ, ಇದು ನೆಕ್ಕಿನ ಭಾಗ, ಇದು ಭುಜದ ಅಗಲ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ಇಲ್ಲಿ. ಈಗ ಇಲ್ಲಿ 1 ಸೆಂಟಿಮೀಟರು ಇದು ಶೋಲ್ಡರ್ ಸ್ಲೋಪ್ಗೆ, ಭುಜದ ಇಳಿಜಾರು ಬರುತ್ತಲ್ಲ ಅದಕ್ಕೆ ಇಲ್ಲಿ ಹಿಂಗೆ 1 ಸೆಂಟಿಮೀಟ್ರ್ ಹಿಂಗೆ ಮಾರ್ಕ್ ಮಾಡಿಬಿಟ್ಟು ಅದನ್ನು ಇಲ್ಲಿಗೆ ಈ ನೆಕ್ ಭಾಗ ಇದೆಯಲ್ಲ ಇಲ್ಲಿಗೆ ಹಿಂಗೆ ಕ್ರಾಸ್ ಆಗಿ ಜಾಯಿನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಮುಂದಿನ ಕತ್ತು ಮತ್ತು ಹಿಂದಿನ ಕತ್ತು ಮಾರ್ಕ್ ಮಾಡಬೇಕು. ನಾನು ಮುಂದಿನ ಕತ್ತು ಇಲ್ಲಿ ಮಾರ್ಕ್ ಮಾಡ್ತೀನಿ, ಹಿಂದಿನ ಕತ್ತನ್ನ ಒಳಗಡೆ ಪದರಕ್ಕೆ ಮಾರ್ಕ್ ಮಾಡಬೇಕು. ಎರಡುವೆ 15.5 ಇರೋದ್ರಿಂದ ಎರಡನ್ನೂ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಈಗ ನೋಡಿ, ಇದನ್ನ ಬಾಕ್ಸ್ ತರ ಮಾಡ್ಕೊಳ್ಳಿ, ಶೇಪ್ ಕೊಡ್ಬೇಕಲ್ಲ ಅದಕ್ಕೆ. ಈ ರೀತಿ ಬಾಕ್ಸ್ ಮಾಡಿಕೊಂಡು ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪ್ನ ಕೊಡ್ಬೋದು. ನಾನು ನೋಡಿ ಈ ರೀತಿ ಸಿಂಪಲ್ ಆಗಿ ಈ ರೀತಿ ಶೇಪ್ ಕೊಡ್ತಾರೆ ಹೀಗೆ, ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಕಂಕ್ಳ ಅಳತೆ ನೋಡಿ, ಈ ಕಡೆ ಕಂಕ್ಳ ಅಳತೆ ಇದು 2.5 ಸೆಂಟಿಮೀಟ್ರು. ಈ ಮೂಲೆ ಇದೆಯಲ್ಲ ಇಲ್ಲಿ, ಈ ನೆಕ್ ಇದು ಶೋಲ್ಡರ್ದು ಇದು ಜಾಯಿನ್ ಆಗಿದೆಯಲ್ಲ, ಈ ಭಾಗದಿಂದ ಹಿಂಗೆ ಕ್ರಾಸ್ ಆಗಿ 2.5 ಸೆಂಟಿಮೀಟ್ರ್ ತಗೋಬೇಕು ಹಿಂಗೆ. ಇದಾದ್ಮೇಲೆ ನೋಡಿ, ಇಲ್ಲಿಂದ ರೌಂಡ್ ಆಗಿ ಬಂದು ಈ ಗೆರೆನ ಜಾಯಿನ್ ಆಗ್ಬೇಕು ಹಿಂಗೆ. ನೋಡಿ, ಇದು ಹಿಂಭಾಗದ ಕಂಕ್ಳಾಯ್ತು. ಮುಂಭಾಗ ನಮಗೆ ಸ್ವಲ್ಪ ಒಳಗೆ ಶೇಪ್ ಬರೋದ್ರಿಂದ ನೋಡಿ, ಇಲ್ಲಿ 1 ಸೆಂಟಿಮೀಟ್ರ್ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊಳ್ಳಿ. ನೋಡಿ, ಈಗ ಇದು 16 ಇದೆ, ಮಧ್ಯಭಾಗ ಅಂದರೆ 8. ಇಲ್ಲಿ ಒಳಗಡೆ ಹಿಂಗೆ 8ಕ್ಕೆ ಮಾರ್ಕ್ ಮಾಡಿ, ಈ ಒಳಗಡೆ ಹಿಂಗೆ 1 ಸೆಂಟಿಮೀಟ್ರ್ ತೊಗೊಳ್ಳಿ. ಹಿಂಗೆ ಒಳಗಡೆ 1 ಸೆಂಟಿಮೀಟ್ರ್ ತೊಗೊಂಡು ಅದನ್ನು ಈ ರೀತಿ ಶೇಪ್ ಕೊಡಿ. ಹಿಂಗೆ ಬಂದು ಇಲ್ಲಿ ಮೇಲಿಂದ ಹಿಂಗೆ ಬಂದು ಈ 1 ಸೆಂಟಿಮೀಟ್ರನ್ನ ಹಿಂಗೆ ಟಚ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ 2.5 ಸೆಂಟಿಮೀಟ್ರ್ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಗೆ ಜಾಯಿನ್ ಆಗಬೇಕಿದು. ಇದು ಮುಂಭಾಗದ ಕಂಕ್ಳು. ಇದು ಈಗ ಇದಿಷ್ಟನ್ನು ನಾನು ತೋರಿಸಿರೋ ಪ್ರಕಾರ ಅಳತೆನ ತೋರಿಸಿದ್ದೀನಲ್ಲ ಅದ್ರ ಪ್ರಕಾರ ಮಾರ್ಕ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನ ಹೆಂಗೆ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಫಸ್ಟು ಕಟಿಂಗ್ನ ಇಲ್ಲಿ ಕೆಳಗಡೆಯಿಂದ ಕೆಳಭಾಗದಿಂದ ಹಿಂಗೆ ಶುರು ಮಾಡಿ ಶೇಪ್ ಕೊಟ್ಟಿದ್ದೀನಲ್ಲ ಇದ್ರ ಪ್ರಕಾರ ನೋಡಿ. ಇವಾಗ ಇಲ್ಲಿ ತನಕ ಹಿಂಗೆ ಕಟ್ ಮಾಡಿದೆ ಅಲ್ವಾ, ಇಲ್ಲಿಂದ ಈಗ ಒಳಗಡೆ ಲೈನು ನಮ್ಗೆ ಆಚೆದೇನು ಬೇಡ, ಈ ಒಳಗಡೆ ಲೈನ್ನ ಹಿಂಗೆ ಕಟ್ ಮಾಡಿಕೊಂಡು ಹಿಂಗೆ
ಇಲ್ಲಿ ಹಿಂಗೆ ಬಂದು ಈ ಒಳಗಡೆ ಲೈನ್ ಬಿಟ್ಟು ಈ ಹೊರಗಡೆದು ಮಾತ್ರ ಹಿಂಗೆ ಕಟ್ ಮಾಡಬೇಕು ಇಲ್ಲಿ ತನಕ. ನೋಡಿ ಈ ರೀತಿ ಔಟ್ಲೈನ್ನ ಹಿಂಗೆ ಕಟ್ ಮಾಡಿದ್ದೀನಿ. ಇದಾದಮೇಲೆ ನೋಡಿ ಇಲ್ಲಿ ಭುಜ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿಂದ ಹಿಂಗೆ ಕಟ್ ಮಾಡಿಕೊಂಡು ಮತ್ತು ಇಲ್ಲಿ ಕ್ರಾಸ್ ತೊಗೊಂಡಿದ್ದೀನಲ್ಲ, ಈ ಕ್ರಾಸ್ ಲೈನ್ನ ಹಿಂಗೆ ಕಟ್ ಮಾಡ್ಕೋಬೇಕು. ಕ್ರಾಸ್ ಲೈನ್ನ ಕಟ್ ಮಾಡಿದ್ದೀನಿ. ಈಗ ನೆಕ್ ಕಟ್ ಮಾಡಬೇಕು ಅಂದರೆ ನೋಡಿ, ಇದು ನೆಕ್ಕು ಒಂದೇ ಅಳತೆ ಇದ್ರೂ ನೆಕ್ ಡಿಸೈನ್ಗಳು ಬೇರೆ ಇರುತ್ತೆ. ಈಗ ನಾನು ಇಲ್ಲಿ ಈ ಥರ ಕೊಟ್ಟಿದ್ದೀನಿ, ಒಳಗಡೆ ಬೇರೆ ಥರ ಇರೋದ್ರಿಂದ ಈಗ ಒಳಗಡೆ ಪದರನ ತೆಗೆದ್ಬಿಡ್ಬೇಕು. ಹಿಂಗೆ ನೋಡಿ, ಈ ಒಳಗಡೆ ಪದರನ ಈ ರೀತಿ ತೆಗೆದ್ಬಿಟ್ಟು ಮತ್ತೆ ಇದನ್ನ ಹಿಂಗೆ ಮಾಡಿಸಿ ಈಗ ಮುಂದಿನ ನೆಕ್ಕನ್ನು ಮಾತ್ರ ಕಟ್ ಮಾಡಬೇಕು. ನೋಡಿ ಈಗ ಈ ಮುಂದಿನ ನೆಕ್ಕಿನ ಶೇಪ್ ಪ್ರಕಾರ ಹಿಂಗೆ ಕಟ್ ಮಾಡಬೇಕು. ಈಗ ನೋಡಿ ನಾನು ಬರೀ ಹಿಂಭಾಗದ ಶೇಪ್ ಮಾತ್ರ ತೆಗೆದಿದ್ದು ಕಂಕಳದು. ಈಗ ನಾನು ಹಿಂಭಾಗದ ಪದರನ ಒಳಗೆ ತೆಗ್ದಿದ್ದೀನಲ್ಲ, ಹಂಗಾಗಿ ಈಗ ಮುಂಭಾಗದ ಕಂಕಳ ಶೇಪನ್ನ ತೆಗಿಬೇಕು ಇವಾಗ. ಈಗ ನೋಡಿ ಮುಂಭಾಗದ ಕಂಕಳ ಶೇಪು ತೆಗ್ದಿದ್ದೀನಿ. ಈಗ ಇದು ಫ್ರಂಟ್ ಕಟ್ಟಿಂಗ್ ಪೂರ್ತಿ ಆಯಿತು. ಇವಾಗ ನೋಡಿ ಬ್ಯಾಕ್ ಪೀಸ್ ಹಿಂಗೆ ಇಟ್ಕೊಂಡ್ಬಿಡಿ, ಯಾಕೆಂದರೆ ಇದು ನೆಕ್ ಮಾರ್ಕ್ ಮಾಡಿಲ್ಲ ಅಲ್ವಾ. ನೋಡಿ ಇದು ಮಾಮೂಲಿ ಭುಜ ಇಲ್ಲ 12 ಬರಬೇಕಲ್ಲ, ಈ ರೀತಿ 12 ಮಾಡಿಬಿಟ್ಟು ಇದು ಲೆಂತ್ ಸೇಮು 15.5 ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ. ಅದಾದಮೇಲೆ ಇದನ್ನ ಹಿಂಗೆ ಬಾಕ್ಸ್ ಥರ ಮಾಡ್ಕೊಂಡ್ಬಿಡಿ ಮಾಮೂಲಿ. ಮಾಡ್ಕೊಂಡು ನಾನು ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ನಂಗೆ ರೌಂಡ್ ನೆಕ್ ಮಾಡೋದ್ರಿಂದ ರೌಂಡ್ ಶೇಪ್ ಕೊಡ್ತಾ ಇದ್ದೀನಿ. ನಿಮಗೆ ಬೇರೆ ಶೇಪ್ಗಳು ಬೇಕು ಅಂದರೂ ನೀವು ಕೊಟ್ಕೋಬೋದು. ನೋಡಿ ಈ ರೀತಿ. ಈಗ ಇದನ್ನು ಕಟ್ ಮಾಡಿ ನೋಡಿ, ಈ ರೀತಿ ಕಟ್ ಮಾಡಿದೆ. ಇವಾಗ ನೋಡಿ ಬ್ಯಾಕ್ ಪೀಸು ಫುಲ್ ಕಟ್ಟಿಂಗ್ ಆಯಿತು. ನೋಡಿ ಇವಾಗ ಕುರ್ತಾದ್ದು ಇದು ಫ್ರಂಟ್ ಪೀಸು ಮತ್ತು ಇದು ಬ್ಯಾಕ್ ಪೀಸು ಎರಡನ್ನೂ ಅಳತೆಗೆ ತಕ್ಕಂಗೆ ಕಟ್ ಮಾಡಿದ್ದೀವಿ.